ಉದ್ಯಮಿಗೆ ವರ್ತೂರು ಪ್ರಕಾಶ್ ಸ್ನೇಹಿತೆ ವಂಚನೆ ಕೇಸ್ ಪೊಲೀಸರಿಂದ ಆರೋಪಿ ಶ್ವೇತಾ ಮೊಬೈಲ್ ಪರಿಶೀಲನೆ ಮಾಡಲಾಗಿದೆ. ಉದ್ಯಮಿಗೆ ವರ್ತೂರು ಪ್ರಕಾಶ್ ಸ್ನೇಹಿತೆ ವಂಚನೆ ಕೇಸ್ ಪೊಲೀಸರಿಂದ ಇದೀಗ ಆರೋಪಿ ಶ್ವೇತಾ ಅವರ ಮೊಬೈಲ್ ಅನ್ನ ಪರಿಶೀಲನೆ ಮಾಡಲಾಗಿದೆ. ಪರಿಶೀಲನೆ ನಡೆಸುವ ಹೊತ್ತಲ್ಲಿ ಆರೋಪಿ ಮೊಬೈಲ್ನಲ್ಲಿ ಸ್ಫೋಟಕ ವಿಚಾರಗಳು ಪತ್ತೆಯಾಗಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ತನಿಖೆ ವೇಳೆ ಪೊಲೀಸರಿಂದ ಹಲವು ವಿಚಾರವನ್ನ ಬಹಿರಂಗಗೊಳಿಸಲಾಗಿದೆ. ಕೋಲಾರದ ಖ್ಯಾತ ರಾಜಕಾರಣಿಗಳ ಮೊಬೈಲ್ ನಂಬರ್ ಕೂಡ ಪತ್ತೆಯಾಗಿದೆ ಎನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಒಂದಷ್ಟು ರಾಜಕೀಯ ಮುಖಂಡರ ಜೊತೆ ಕಾಂಟ್ಯಾಕ್ಟ್ ಇರುವಂತದ್ದು ಬೆಳಕಿಗೆ ಬಂದಿದೆ. ನಿನ್ನೆ ಅಷ್ಟೇ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ವರ್ತೂರು ಪ್ರಕಾಶ್ ಅವರ ಸ್ನೇಹಿತೆ ಆಗಿರುವಂತಹ ಶ್ವೇತಾ ಅವರು ಚಿನ್ನದ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ರು. ವರ್ತೂರು ಪ್ರಕಾಶ್ ಅವರೇ ಮಾಸ್ಟರ್ ಮೈಂಡ್ ಆಗಿದ್ರಾ ಎನ್ನುವ ಪ್ರಶ್ನೆಗಳು ಮೂಡ್ತಾ ಇದೆ. ದೊಡ್ಡ ಮುಖಂಡರಿಗೆ ಗಾಳ ಹಾಕಲು ಮಹಾ ಸಂಚು ರೂಪಿಸಲಾಗಿತ್ತ. ಉದ್ಯಮಿ ರಾಜಕೀಯ ಮುಖಂಡರೇ ಇವರಿಗೆ ಟಾರ್ಗೆಟ್ ಆಗಿತ್ತಂತೆ. ದುಡ್ಡು ಇರೋರನ್ನ ಟಾರ್ಗೆಟ್ ಮಾಡಿ ವಂಚನೆಗೆ ಪ್ಲಾನ್ ಮಾಡಲಾಗಿತ್ತು. 20ಕ್ಕೂ ಹೆಚ್ಚು ಮಂದಿ ಚಿನ್ನದ ಉದ್ಯಮಿಗಳಿಗೆ ವಂಚನೆಯನ್ನ ಮಾಡಲಾಗಿತ್ತು ಎನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಶ್ವೇತಾ ರಾಜಕಾರಣಿಗಳ ಹೆಸರು ಸೇವ್ ಮಾಡಿದ್ದು ಡಿಫ್ರೆಂಟ್ ಆಗಿ ಹೆಸರನ್ನ ಸೇವ್ ಮಾಡ್ತಿದ್ರಂತೆ. ಮೈಸೂರ್ ಪಾಕ್, ರಸಗುಲ್ಲಾ ಅನ್ನೋ ಹೆಸರಲ್ಲೆಲ್ಲ ನಂಬರ್ ಅನ್ನ ಸೇವ್ ಮಾಡ್ತಿದ್ಲಂತೆ ಈ ಶ್ವೇತಾ. ವರ್ತೂರು ಪ್ರಕಾಶ್ ಅವರೇ ಹಾಗಾದ್ರೆ ಈ ಕೇಸ್ನ ಮಾಸ್ಟರ್ ಮೈಂಡಾ? ದೊಡ್ಡ ಮುಖಂಡರಿಗೆ ಗಾಳ ಹಾಕಬೇಕು ಅಂತ ಹೇಳಿ ಮಹಾ ಸಂಚನ್ನ ರೂಪಿಸಲಾಗಿತ್ತು. ನೋಡ್ತಾ ಇದ್ರೆ ಉದ್ಯಮಿ ರಾಜಕೀಯ ಮುಖಂಡರೇ ಇವರಿಗೆ ಟಾರ್ಗೆಟ್. ಯಾವುದೇ ಚಿಕ್ಕ ವ್ಯಕ್ತಿಗಳ ಜೊತೆ ಇವರು ಸಾಮಾನ್ಯ ವ್ಯಕ್ತಿಗಳ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರಲಿಲ್ಲ. ಎಲ್ಲ ರಾಜಕೀಯ ಮುಖಂಡರೇ ಇವರಿಗೆ ಟಾರ್ಗೆಟ್ ಆಗಿದ್ರಂತೆ. ಅದು ಕೂಡ ದುಡ್ಡು ಇರೋರನ್ನೇ ಟಾರ್ಗೆಟ್ ಮಾಡಿ ವಂಚನೆಗೆ ಪ್ಲಾನ್ ಮಾಡಿದ್ರಂತೆ. ಆರೋಪಿ ಮಾನಿಟರ್ ಮಾಡ್ತಿದ್ರ ವರ್ತೂರು ಪ್ರಕಾಶ್. ಈಗಾಗಲೇ ವರ್ತೂರು ಪ್ರಕಾಶ್ಗೆ ಕಾಕಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ತನಿಖೆ ವೇಳೆ ವರ್ತೂರು ಪ್ರಕಾಶ್ ಹೆಸರನ್ನ ಬಾಯ್ ಬಿಟ್ಟಿದ್ದಾರಂತೆ ಈ ಶ್ವೇತಾ ಎನ್ನುವ ಯುವತಿ. ವರ್ತೂರು ಪ್ರಕಾಶ್ ನನಗೆ ಗೊತ್ತು ಅಂತ ಶ್ವೇತಾ ಗೌಡ ಹೇಳಿದಾರಂತೆ. ಶ್ವೇತಾ ಖರೀದಿಸಿದ ಚಿನ್ನ ವರ್ತೂರು ಪ್ರಕಾಶ್ ಮೈ ಮೇಲೆ ಇದೆ ಎನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಮೊನ್ನೆಯಷ್ಟೇ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡಿದ್ರು ಪ್ರಕಾಶ್. ಈ ವೇಳೆ ಚಿನ್ನಾಭರಣಗಳನ್ನ ಧರಿಸಿದ್ರು ವರ್ತೂರು ಪ್ರಕಾಶ್. ಹಾಗಾಗಿ ಮುಂದಿನ ದಿನಗಳಲ್ಲಿ ಪ್ರಕಾಶ್ಗೂ ಕೂಡ ಕಾನೂನು ಕಂಟಕ ಎದುರಾಗುವ ಸಾಧ್ಯತೆ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತಾ ಇದೆ. ವರ್ತೂರು ಪ್ರಕಾಶ್ ನನಗೆ ಗೊತ್ತು ಅಂತ ಹೇಳಿ ತನಿಖೆಯ ವೇಳೆ ಶ್ವೇತಾ ಗೌಡ ಅವರು ಬಾಯಿ ಬಿಟ್ಟಿರೋದ್ರಿಂದ ಶ್ವೇತಾ ಖರೀದಿಸಿದ ಚಿನ್ನ ವರ್ತೂರು ಪ್ರಕಾಶ್ ಮೈ ಮೇಲೆ ಹೇಗ್ ಬಂತು, ಅವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರಾ ಎನ್ನುವ ಪ್ರಶ್ನೆಗಳು ಎದ್ದೇಳೋದು ಸಹಜ. ಈ ಪ್ರಕರಣ ಈಗ ವರ್ತೂರು ಪ್ರಕಾಶ್ಗೂ ಸಂಕಷ್ಟವನ್ನ ತಂದಿಡುತ್ತಾ? ತನಿಖೆ ವೇಳೆ ವರ್ತೂರು ಪ್ರಕಾಶ್ ಅವರ ಹೆಸರನ್ನ ಇವರು ಬಾಯಿ ಬಿಟ್ಟಿರೋದ್ರಿಂದ ಇವರಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಸಂಕಷ್ಟ ಆಗುವ ಸಾಧ್ಯತೆ ಕಂಡು ಬರ್ತಾ ಇದೆ. ಇದರ ಕುರಿತು ಹೆಚ್ಚಿನ ಡೀಟೇಲ್ಸ್ ಕೊಡಲು ನಮ್ಮ ಪ್ರತಿನಿಧಿ ಶರತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶರತ್, ಈಗ ನೋಡ್ತಾ ಇದ್ರೆ ಶ್ವೇತಾ ಅವರು ವರ್ತೂರು ಪ್ರಕಾಶ್ ಅವರ ಹೆಸರನ್ನ ಬಾಯಿ ಬಿಟ್ಟಿರೋದ್ರಿಂದ ಮುಂದಿನ ದಿನಗಳಲ್ಲಿ ಅವರಿಗೂ ಕೂಡ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಇದರ ಕುರಿತು ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ? ಸುರಭಿ, ಖಂಡಿತವಾಗೂ ಏನು ಈ ವರ್ತೂರು ಪ್ರಕಾಶ್ ಆಪ್ತೆ ಆಗಿರುವಂತಹ ಶ್ವೇತಾ ಗೌಡ ಎಂಬಾಕೆಯ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವು ಗಣ್ಯರ ಹೆಸರುಗಳನ್ನ ಹೇಳಿಕೊಂಡು ನಾನು ಇವರಿಗೆ ಪರಿಚಯದಲ್ಲಿದ್ದೇನೆ ಎನ್ನುವಂತ ಒಂದು ವಿಚಾರವನ್ನ ಹಲವು ಚಿನ್ನದ ಅಂಗಡಿ ಮಾಲೀಕರ ಮುಂದೆ ಇಟ್ಟು ಅವರಿಗೆ ಮೋಸವನ್ನ ಮಾಡಿ ಚಿನ್ನವನ್ನ ಖರೀದಿಯನ್ನ ಮಾಡಿ ತದನಂತರ ಹಣವನ್ನ ಕೊಡದೆ ಎಸ್ಕೇಪ್ ಆಗುವಂತಹ ಕೆಲಸವನ್ನ ಮಾಡ್ತಿದ್ರು. ಪುಲ್ಕೇಶಿ ನಗರ ಉಪವಿಭಾಗ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸಿಪಿ ಆಗಿರುವಂತವರು ಅವರನ್ನ ಬಂಧನ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಬಂಧನದ ವೇಳೆಯಲ್ಲೂ ಕೂಡ ವರ್ತೂರು ಪ್ರಕಾಶ್ ಹೆಸರನ್ನು ಕೂಡ ಆಕೆ ಬಾಯನ್ನ ಬಿಟ್ಟಿರುವಂತದ್ದು. ಈ ಬಗ್ಗೆ ವರ್ತೂರು ಪ್ರಕಾಶ್ ಅವರು ಕೂಡ ಇದರ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿದ್ರು. ಆಕೆ ಚಿನ್ನನ ಖರೀದಿ ಮಾಡಿದ್ರ ಬಗ್ಗೆ ಆಗ್ಲಿ ನನಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಇಲ್ಲ, ಆದ್ರೆ ಆಕೆ ಗೊತ್ತು ಎನ್ನುವಂತ ಒಂದು ವಿಚಾರವನ್ನು ಕೂಡ ಮಾಧ್ಯಮದ ಮುಂದೆ ವರ್ತೂರು ಪ್ರಕಾಶ್ ಅವರು ಬಿಟ್ಟುಕೊಟ್ಟಿದ್ರು. ಈಗ ಸದ್ಯ ಪೊಲೀಸ್ ವಿಚಾರಣೆ ವೇಳೆಯಲ್ಲೂ ಕೂಡ ಶ್ವೇತಾ ಗೌಡ ಕೂಡ ಒಂದು ನನಗೆ ವರ್ತೂರು ಪ್ರಕಾಶ್ ಗೊತ್ತು ಎನ್ನುವಂತ ಒಂದು ವಿಚಾರವನ್ನು ಕೂಡ ಮುಂದೆ ಇಟ್ಟರು. ಜೊತೆಗೆ ಹಲವು ಗಣ್ಯರ ಹೆಸರುಗಳನ್ನ ಅವರು ವಿಚಿತ್ರ ರೀತಿಯಲ್ಲಿ ಮೊಬೈಲ್ ನಲ್ಲಿ ಸೇವ್ ಮಾಡಿಕೊಂಡು ಅವರಿಗೆ ಯಾಮಾರಿಸುವಂತ ಕೆಲಸವನ್ನ ಮಾಡ್ತಿದ್ರು. ಸಿಹಿ ತಿನಿಸುಗಳ ಹೆಸರುಗಳನ್ನ ರಸಗುಲ್ಲಾ, ಮೈಸೂರು ಪಾಕ್ ಈ ರೀತಿಯಾಗಿ ವಿಶೇಷ ರೀತಿಯಲ್ಲಿ ವಿಚಿತ್ರ ರೀತಿಯಲ್ಲಿ ಅವರ ಹೆಸರುಗಳನ್ನ ಸೇವ್ ಮಾಡಿಕೊಂಡು ಅವರಿಗೆ ಮೋಸ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ರು, ಯಾರಿಗೂ ಗೊತ್ತಾಗದೇ ಇರಲಿ ಅನ್ನುವ ಕಾರಣಕ್ಕೋಸ್ಕರ. ತದನಂತರ ಇನ್ನೊಂದು ಕಡೆಯಲ್ಲಿ
ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ವರ್ತೂರು ಪ್ರಕಾಶ್ ಮೈ ಮೇಲೆ ನನ್ನದೇ ಒಂದು ಚಿನ್ನ ಇದೆ ಎನ್ನುವಂತ ಒಂದು ವಿಚಾರವನ್ನ ದೂರು ಕೊಟ್ಟಿರುವಂತಹ ವ್ಯಕ್ತಿಯೊಬ್ಬರು ಹೇಳಿರುವಂತದ್ದು. ಅವರ ಅಂಗಡಿಯದ್ದೇ ಚಿನ್ನ ಅಂತ ಎನ್ನುವಂತ ಒಂದು ವಿಚಾರವನ್ನು ಕೂಡ ದೂರು ಕೊಟ್ಟಿರುವಂತಹ ವ್ಯಕ್ತಿ ಬಿಟ್ಕೊಟ್ಟಿರುವಂತದ್ದು. ಇದರಿಂದಾಗಿ ಶ್ವೇತಾ ಗೌಡ ವರ್ತೂರು ಪ್ರಕಾಶ್ಗೆ ಆಪ್ತರಾಗಿರುವಂತಹ ಕಾರಣ ಆ ಚಿನ್ನವನ್ನು ವರ್ತೂರು ಪ್ರಕಾಶ್ ಅವರಿಗೆ ನೀಡಿದ್ರೆ ಎನ್ನುವಂತ ಒಂದು ಅನುಮಾನವೂ ಕೂಡ ಮೂಡ್ತಾ ಇರುವಂತದ್ದು. ಏನಲ್ಲಿ ಎಲ್ಲ ವಿಚಾರಣೆನ ಮಾಡ್ಬೇಕನ್ನುವ ಕಾರಣಕ್ಕೋಸ್ಕರ ವರ್ತೂರು ಪ್ರಕಾಶ್ ಅವರಿಗೆ ಒಂದು ನೋಟಿಸ್ ಅನ್ನು ಕೂಡ ಪೊಲೀಸರು ನೀಡಿರುವಂತದ್ದು. ಸೋಮವಾರ ವಿಚಾರಣೆಗೆ ಹಾಜರಾಗ್ತೇನೆ ಅನ್ನುವಂತ ಒಂದು ಹೇಳಿಕೆಯನ್ನು ಕೂಡ ಮಾಧ್ಯಮದ ಮುಂದೆ ವರ್ತೂರು ಪ್ರಕಾಶ್ ಅವರು ಕೊಟ್ಟಿರುವಂತದ್ದು. ವಿಚಾರಣೆಗೆ ಹಾಜರಾಗ್ತಾರ ಅಥವಾ ಇದರಿಂದ ಮುಂದೆ ವರ್ತೂರು ಪ್ರಕಾಶ್ಗೆ ಯಾವ ರೀತಿಯಾದಂತಹ ಸಂಕಷ್ಟ ಎದುರಾಗುತ್ತೆ ಕಾದ್ ನೋಡ್ಬೇಕು. ಓಕೆ, ಥ್ಯಾಂಕ್ ಯು ಶರತ್ ತಮ್ಮೆಲ್ಲ ಡೀಟೇಲ್ಸ್ಗೆ.